ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಮತ್ತೆ ವಿಘ್ನ ಬಂದುಬಿಟ್ಟದ ನಮ್ಮ ಆಲಮಟ್ಟಿ ಡ್ಯಾಮ್ ಎತ್ತರಕ್ಕೆ. ಈಗಾಗಲೇ ಇವತ್ತು ಮೀಟಿಂಗ್ ಆಗಬೇಕಾಗಿತ್ತು. 3 ರಾಜ್ಯಗಳ ಮಧ್ಯೆಲ್ಲ 4 ರಾಜ್ಯಗಳ ಮಧ್ಯೆಲ್ಲ ನಮ್ಮ ಕೇಂದ್ರ ಸರ್ಕಾರ ಕರೆದು ಮಾತಾಡಿಸ್ಬೇಕಾಗಿತ್ತು. ಅದು ರಾಜಕೀಯ ಒತ್ತಡದಿಂದ ಮತ್ತಿದು ಕೊಲಾಪ್ಸ್ ಆಗ್ತಾಯಿದೆ ಅಂತ ಮತ್ತೆ ಮುಂದೆ ಹೋಗ್ತಾ ಇದೆ. ಅದಕ್ಕೂ ಮುಖ್ಯವಾಗಿ ನಮ್ಮ ನಾಯ್ಡು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಇದಕ್ಕೆ ಅಡ್ಡಗಾಲ ಹಾಕಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ನಮ್ಮ ಕರ್ನಾಟಕದ ನೀರನ್ನು ನಾವು ಬೆಳೆಸ್ಕೋಬೇಕಾಗ್ಯದ. ಅದ್ರ ಎರಡು ಮಾತ್ರ ಇಲ್ಲ. ನಮಗೆ ಈ ಏನಪ್ಪ ಅಂತಂದ್ರೆ ಈ ಕೃಷ್ಣ ಒಂದು ಏನೋ ಡಿಸಿಷನ್ ಆಗಿದೆ ನ್ಯಾಯಮಂಡಳಿ. ಆ ತೀರ್ಪಿನಂತರ ನಮಗೆ 524.25 ಮೀಟ್ರ್ ಹೆಚ್ಚಲು ನಮಗೆ ಸೂಚನೆ ಹೊರಡಿಸಿಬಿಡ್ರಪ್ಪ ಅಂತ ಈಗ ನಿರ್ಧಾರ ಆಗಿದ್ದದು. ಕೊಡಬೇಕು ಫಸ್ಟ್ ನೀರು ಅಂತೇಳಿ ನಮ್ಮ ನೀರು ಹಂಚ್ಕೊಳ್ಳೋ ಸಲುವಾಗಿ. ಆದರೆ ಅದಕ್ಕೆ ಈಗ ಅಧಿಸೂಚನೆ ಹೊರಡಿಸೋದಕ್ಕೆ ಇವರು ತಕರಾರು ತೆಗಿತಾ ಇದ್ದಾರಂತ. ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದವ್ರು ಈಗಾಗಲೇ ಫಡ್ನವೀಸ್ ಪತ್ರ ಬರೋದ ಇಲ್ಲರಿ ಹೆಚ್ಚು ಮಾಡಿಕೊಡೋದು. ನಮ್ಮ ಸಾಂಗ್ಲಿ ಮತ್ತು ಕೊಲ್ಲಾಪುರ ಜಿಲ್ಲೆಗಳಿಗೆ ತೊಂದರೆ ಆಗ್ತದೆ, ನೀರಿಂದ ಹಾವಳಿ ಆಗ್ತದೆ, ಯಂತ್ರ ಮಾಡಿದ್ರೆ ಹಿನ್ನೀರು ಬರ್ತದೆ ಕಾರಣ ಹೇಳೋದಕ್ಕೆ ಅಡ್ಡಗೋಡೆ ಹಾಕೋ ಪ್ರಯತ್ನ ಮಾಡಿದರು. ಈಗ ನಮ್ಮ ಚಂದ್ರಬಾಬು ನಾಯ್ಡು ಅವರು ಅದನ್ನು ಇನ್ನಷ್ಟು ಅದಕ್ಕೆ ಒತ್ತು ಕೊಟ್ಟು ಅವ್ರಿಗೂ ಅದನ್ನು ಹೆಚ್ಚು ನೀರು ಉಳಿದು ಬರ್ತದಂತ ಅವ್ರಿಗೆ. ಯಾಕಂದರೆ ಎಕ್ಸಸ್ 519 ಉಳಿದಪ್ಪ ಅಂದರೆ ನೀರಷ್ಟು ತಡೀತದೆ, ಅದು ಮೇಲೆ ನೀರು ಹರಿದು ಹೋಗಿಬಿಡ್ತದೆ. ಅವ್ರಿಗೆ ಲಾಭ ಅವ್ರಿಗೆ ಆಗ್ತದೆ. ಇದನ್ನು ಇಷ್ಟೊಳಗೆ ಮಾಡಿ ಮುಗಿಸ್ಬೇಕಾಗಿತ್ತು. ಮತ್ತು ಕೇಂದ್ರ ಸರ್ಕಾರದ ಒತ್ತಡ ಹಾಕಿ ಅದು ಮುಗಿಸ್ಕೊಂಡು ದಂಡಿಗೆ ಸರಿಬೇಕಾಗಿತ್ತು. ಒತ್ತಡ ಬೇಕು, ಯಾವುದೇ ಕೆಲಸ ಒತ್ತಡದ ಯಾವುದು ಆಗೋದಿಲ್ಲ, ಆ ಮಾತು ಬೇರೆ. ಅವ್ರಿಗೆ ಒತ್ತಡ ಮಾಡ್ತಾ ಇದೆ ಅನ್ನೋದು ಸಮಾಧಾನ. ಯಾಕಂತಂದ್ರೆ ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ 9ನೇ ತಾರೀಕಿನಿಂದ ನಮ್ಮ ಮಹಾರಾಷ್ಟ್ರದ ಫಡ್ನವೀಸ್ ಅವರು ಇಲ್ಲ ನಮಗೆ ತೊಂದರೆ ಅದ ಅಂತೇಳಿ ಈಗೆಲ್ಲ ಅದು ಮಹಾರಾಷ್ಟ್ರ ಹಿಂದೆ ಒಪ್ಪಿದ್ದದ ರೀ 1-1.5 ದಶಕದ ಹಿಂದೆ. ಇಲ್ಲ ನಮ್ದೇನು ತಕರಾರು ಇಲ್ಲರಿ ನೀವು ಎತ್ತುರ್ಗಂತ ಈಗ ತಕರಾರು ಮಾಡ್ತಾ ಇದ್ದಾರೆ. ಇದು ಯಾಕಂದರೆ ಕೇವಲ ರಾಜಕೀಯ ದುರುದ್ದೇಶದಿಂದ, ಅದ್ರ ಜೊತೆಗೆ ಅದಕ್ಕಿಂತ ಹೆಚ್ಚಿಗೆಪ್ಪ ಅಂದ್ರೆ ಆ ಎಕ್ಸಸ್ ನೀರನ್ನು ತಾವು ಹೊಡ್ಕೊಳ್ಬೇಕು ಅನ್ನುವಂಥದ್ದು. ಇದು ನಿಜವಾಗಿ ಇರಬಾರ್ದಾಗಿತ್ತು ನಮ್ಮಲ್ಲೇ. ಮತ್ತು ಕೇಂದ್ರ ಸರ್ಕಾರದಿಂದ ನಡಿಕೊಡಬಾರ್ದು ಕೆಲವು ವಿಷಯಗಳಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಎಲ್ಲನೂ ಅಷ್ಟೇ. ತಮ್ಮ ಸರ್ಕಾರ NDA ಅದಪ್ಪ, ಅವ್ರಿಗೆ ಅನುಕೂಲ ಆಗಲಿ, ಅಪೋಸಿಷನ್ ಪಾರ್ಟಿ ಬಂದ ಅವ್ರಿಗೆ ತೊಂದರೆ ಆಗಲಿ ಅನ್ನುವಂಥದ್ದು ಕೇಂದ್ರದ ಇರಲೇಬಾರದು. ಅದು ದುರಂತ ಈ ದೇಶದೊಳಗೆ ಹಿಂಗೆ ನಡೀತಾ ಇದೆ ಅಂತ. ಪಾರ್ಟಿ ಇರಬೇಕು. ಪಾರ್ಟಿ ಇದ್ದಾಗ ಕೆಲವೊಮ್ಮೆ ಪಾರ್ಟಿ ಮೇಲಿನವರು ಏನು ಹೇಳೋದಿಲ್ಲ, ಅವ್ರಿಗೆ ಹಂಚಿ ಕೆಲಸ ಬಿಟ್ಟು ಬಿಡ್ತಿರ್ತಾರೆ. ಇವತ್ತು ನಮ್ಮ ಯಡಿಯೂರಪ್ಪನವರು ಹಿಂದೆ ಅಂಥ ಘಟನೆಗಳು ಮಾಡಿದರು. ಮೇಲೆ ನಮ್ಮ ಸರ್ಕಾರದ ಮಾಡ್ತದಂತೆ. ಯಾಕಂದ್ರೆ ಅವ್ರು ಕೇಳೋ ಧೈರ್ಯ ಇರೋದಿಲ್ಲ. ಅಪೋಸಿಷನ್ ಇರ್ತದೆ, ಕೇಳ್ತಾರೆ, ಅವ್ರು ಮಾಡೋ ಮನಸ್ಸು ಇರೋದಿಲ್ಲ. ಇದರಿಂದಾಗಿ ಸಹಜವಾಗಿ ರಾಜ್ಯಕ್ಕೆ ಸಿಗಬೇಕಾದಂಥ ನ್ಯಾಯ ನೀರು ಸಿಗಲಾರದ ಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಅದರಲ್ಲೂ ವಿದ್ಯುತ್ ಉತ್ಪಾದನೆ ಮಾಡೋ ಸಲುವಾಗಿನ 524 ಮೀಟರ್ 524.25 ಮೀಟರ್ ಹೆಚ್ಚು ಮಾಡೋ ನಿರ್ಧಾರ ಆಗಿದೆ ಈಗಾಗಲೇ. ಇದು ಎಕ್ಸಸ್ ಆದ ನೀರಿನಿಂದ ವಿದ್ಯುತ್ ಉತ್ಪಾದನೆ ಮಾಡಿ ಆ ನೀರು ಸಹಜ ಮತ್ತು ಆಂಧ್ರಕ್ಕೆ ಹೋಗ್ತದೆ. ಇಲ್ಲೇನು ತೊಂದರೆ ಇಲ್ಲ ಆಂಧ್ರಕ್ಕೆ. ಆದರೂ ಸಹಿತ ನಮ್ಮ ನೀರನ್ನು ಬಳಸ್ಕೊಳ್ಳೋಕೆ ಅನುಕೂಲ ಆಯಿತು, ಅದ್ರ ಕರೆಂಟ್ ಉತ್ಪಾದನೆ ಆಯಿತು, ಅದರಿಂದ ಅನುಕೂಲಗಳಾಗ್ತವೆ, ಡೆವಲಪ್ಮೆಂಟ್ಗಳು ಆಗ್ತವೆ, ಕೈಗಾರಿಕೆಗಳಿಗೆ ನೀರು ಸ್ವಲ್ಪ ಸಿಗ್ತದೆ, ಜೊತೆಗೆ ಕರೆಂಟು ಸಿಗ್ತದೆ. ನಮ್ಮ ನೀರೊಳಗೆ ನಾವು ತೊಗೊಳ್ತಾ ಇದ್ದೀವಿ. ಈಗಾಗಲೇ ಇದು ಕೃಷ್ಣ ಏನೋ ನ್ಯಾಯಮಂಡಳಿ ತೀರ್ಪದಲ್ಲ, ನಮ್ಮ ಪರವಾಗಿಲ್ಲ ಕೊಟ್ಟದ, ಇಷ್ಟು ನೀವು ಮಾಡಿಕೊಡ್ರಪ್ಪ ಅಂತ. ಆದರೆ ಇದನ್ನು ಮಾಡಿಕೊಡ್ತಾ ಇಲ್ಲ ಇವರು ಹಚ್ಚಿಕೊಳ್ಳೋದು. ತೆಲಂಗಾಣ ತಕರಾರು ತೆಗಿತದೆ. ಯಾಕಂದ್ರೆ ಸಹಜ ನಮ್ಮ ಇನ್ನಷ್ಟು ಸಿಗಲಪ್ಪ ನೀರು ಎಕ್ಸಸ್ ಆಗಿ ಅಂತ. ಯಾಕಂದ್ರೆ ಈ ಹೆಚ್ಚಾದ ನೀರನ್ನು ತಾವು ಬೆಳೆಸ್ಕೋಬೇಕು, ಜೊತೆಗೆ ನಮಗಷ್ಟು ಉಳಿಸ್ಕೋಬೇಕಂತ ನಾವು ನಡೆಸಿದ್ದರಿಂದಾಗಿ ಒಂದು ಎತ್ತರ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ದು. ಇಲ್ಲಿಯೂ ನಮ್ಮ ಸರ್ಕಾರಗಳು, ಹಿಂದಿನ ಸರ್ಕಾರಗಳು ಕಾಲಕ್ಕೆ ಇದನ್ನು ಎತ್ತರ ಮಾಡಿಕೊಂಡು ಕಾಲುವೆಗಳನ್ನೆಲ್ಲ ಮುಗಿಸ್ಕೊಂಡು ಇಷ್ಟೊಂದು ಮುಗಿದು ಹಡಿಮಾತಾಗಬೇಕಾಗಿತ್ತಿರೋದು. ಅಂದೇನು 1962 ಇವತ್ತು ನಾವು 2025 ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅಷ್ಟೊಂದು ಇಲ್ಲಿ ತನಕ ಒಂದು ಕೃಷ್ಣ ಯೋಜನೆ ಅಥವಾ ಈ ಆಲಮಟ್ಟಿ ಯೋಜನೆ ಮುಗಿಲಿಲ್ಲ ಅಂದ್ರೆ ಇದು ನಮಗೂ ಶೇಮ್ ಅನ್ನೋದು, ನಾಚಿಕೆಡಿತನ. ಆದ್ರೆ ಈಗ ಆಗಿ ಹೋಗ್ಯದ ಡೇಟು. ಈಗ ಏನಂತ ಇದ್ದಾರಪ್ಪ ಅವ್ರ ಉದ್ದೇಶ ಏನಂದ್ರೆ ಈಗ ಇಷ್ಟ ಇರಲಿ, ಎಕ್ಸಸ್ ನಮಗೆ ಬರ್ತಾ ಇರ್ತದೆ ನೀರು ಹೆಚ್ಚಾಯ್ತು ಮಳೆಗಾಲದಲ್ಲಿ, ನಾವು ಸ್ಟೋರೇಜ್ ಮಾಡಿ ಆಲ್ರೆಡಿ ಆಂಧ್ರದಲ್ಲಿ ಆಗಿರ್ಬೋದು, ತೆಲಂಗಾಣದಲ್ಲಿ ಆಗಿರ್ಬೋದು ಸಾಕಷ್ಟು ಡ್ಯಾಮ್ಗಳನ್ನು ಕಟ್ಕೊಂಡು ನೀರು ಸಂಗ್ರಹ ಮಾಡ್ಕೊಳ್ಳೋಂಥ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ಆ ದಿಸೆಯಲ್ಲೇ ಆಂಧ್ರದವರು ಮತ್ತು ಮಹಾರಾಷ್ಟ್ರದವರು ಜಾಲತರ ಮಾಡ್ಕೊಂಡಿದ್ದಾರೆ. ನಾವು ಕೊಯ್ನಾದಲ್ಲಿ ಸಹಿತ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ. ಕೊಯ್ನಾ ಡ್ಯಾಮನ್ನು ಹೆಚ್ಚು ಮಾಡೋದಕ್ಕೆ ಇನ್ನೊಂದಕ್ಕೆ ನಾವು ಅನುಕೂಲ ಮಾಡಲಿಲ್ಲ ಆ ಸಂದರ್ಭದಲ್ಲಿ, ನಮ್ಮ ನಿಲಿಂಗಪ್ಪನವ್ರ ಕಾಲದಲ್ಲೇ. ಅದರಿಂದ ನಮ್ಮ ಕೊಯ್ನಾ ನೀರು ಬೇಸಿಗೆಯಲ್ಲಿ ಬರುವುದಿಲ್ಲ ರೀ. ಅವ್ರು ಎಕ್ಸಸ್ ನೀರನ್ನು ಹೊಳ್ಳಿ ಮತ್ತು ಸಮುದ್ರ ಕಳಿಸ್ತಾರನ್ನ ನಮಗೆ ಕೊಡೋದಿಲ್ಲ. ಇದು ಒಂದು ನೋವಿನ ವಿಷಯನ ಈ ವಿಷಯದಲ್ಲಿ. ಒಟ್ಟಾರೆಯಾಗಿ ಹೇಳೋದಪ್ಪ ಅಂತಂದ್ರೆ ಈ
ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರಗಳು ಕೃಷ್ಣೆಯ ಈ ಒಂದು ಏನಪ್ಪ ಅಂದ್ರೆ ಆಲಮಟ್ಟಿ ಡ್ಯಾಮನ್ನು ಎತ್ತರಕ್ಕೆ ಮಾಡಿಕೊಡೋದಂಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ತೊಗೋಬೇಕಾದ ಡಿಸಿಷನ್ ಕೇಂದ್ರ ಸರ್ಕಾರಕ್ಕೆ ಎಲ್ಲ ರಾಜ್ಯಗಳು ಅಷ್ಟೇ ಸಮಾನ, ಎಲ್ಲ ಜನರಿಗೂ ನೀರಿನ ಅವಶ್ಯದ. ಮತ್ತು ಕರ್ನಾಟಕ ಈಗಾಗಲೇ ಅನ್ಯಾಯ ಆಗಿದ್ದರೂ ಕನ್ನಡ ಸರ್ಕಾರ ಹೇಳೋ ಪ್ರಯತ್ನ ಮಾಡಿದೆ. ಸ್ವತಃ ಅದಕ್ಕೂ ಕೇಂದ್ರ ಸರ್ಕಾರಕ್ಕೂ ಬುದ್ಧಿವಂತರಿದ್ದಾರೆ, ಅಲ್ಲಿಯೂ ಜಲತಜ್ಞರಿದ್ದಾರೆ. ಅವರು ಒಂದು ನಿರ್ಧಾರ ಮಾಡಿ ನೀರು ಎಲ್ಲರಿಗೂ ಸಿಗುವ. ಇದರರ್ಥ ಮಹಾರಾಷ್ಟ್ರಕ್ಕೆ ಲಾಸ್ ಆಗಲಿ ಅಂತಿಲ್ಲ, ಅದೇ ಕಾಲಕ್ಕೆ ಆಂಧ್ರಕ್ಕೆ ಲಾಭ ಆಗಲಿ ಅಂತಿಲ್ಲ, ಅವ್ರಿಗೂ ಲಾಸ್ ಆಗಲಿ ಅಂತಿಲ್ಲ. ಲಾಭ ಆಗಲಿ ಲಾಸ್ ಆಗಲಿ ಎಲ್ಲರಿಗೂ ಮುಖ್ಯವಾಗಿ ಎಲ್ಲರಿಗೂ ಸಮಾನ ನೀರು ಹಂಚುವಂಥ ಒಂದು ಕೆಲಸ ಆಗಬೇಕಾಗಿದೆ. ಅದು ಕೇಂದ್ರನ ಜವಾಬ್ದಾರಿ ತೊಗೊಂಡು ಮಾಡುವಂಥದ್ದು, ಅದು ಜವಾಬ್ದಾರಿ. ಯಾಕಪ್ಪ ಅಂತಂದ್ರೆ ಕೇಂದ್ರದ ಕೈಯಲ್ಲಿ ಇವೆಲ್ಲ ಅಧಿಕಾರಗಳು ಕೇಂದ್ರೀಕೃತವಾಗಿರ್ತಾವೆ. ಆದರೆ ಕೇಂದ್ರ ಸರ್ಕಾರ ತನ್ನ ರಾಜಕೀಯ ಒಂದು ಏನಪ್ಪ ಅಂತಂದ್ರೆ ಮಾಡೋ ಸಲುವಾಗಿ ತಮ್ಮ ಆ ರಾಜ್ಯಗಳಲ್ಲಿ ಆ ಜನರ ಪ್ರೀತಿಯನ್ನು ಗಳಿಸೋ ಸಲುವಾಗಿ ಇಂಥ ಕೆಲಸಗಳು ಮಾಡೋದ್ರಿಂದಾಗಿ ಇವೆಲ್ಲರೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಎಲ್ಲ ರಾಜ್ಯಗಳು ಬರ್ಬೋದು. ಈ ಕರ್ನಾಟಕ ಪ್ರಯತ್ನ ಮಾಡಿ ಏನೋ 524 ಮಾಡ್ಕೊಳ್ತದೆ. ಈಗಾಗಲೇ ಈ ಒಂದು ಕೃಷ್ಣ ಏನಪ್ಪ ಅಂತಂದ್ರೆ ನ್ಯಾಯಮಂಡಳಿ ತೀರ್ಪಿನ ಪ್ರಕಾರ 524.25 ಒಪ್ಪಿಗೆ ಕೊಟ್ಟು ಆಗಿದೆ. ಈಗಾಗಲೇ ಜಸ್ಟ್ ಅದು ನೋಟಿಫಿಕೇಶನ್ ಮಾಡಿದ್ರೆ ಅದು ಹೆಚ್ಚು ಮಾಡ್ಕೊಳ್ಳುವಂಥದ್ದು ಆಗ್ತದೆ. ಇದಲ್ಲೇ ಏನಪ್ಪ ಅಂದ್ರೆ ಇಷ್ಟರೊಳಗೆ ಬಗೆಹರಿಸಬೇಕಾಗಿತ್ತು. ಒಟ್ಟಾರೆಯಾಗಿ ಕರ್ನಾಟಕಕ್ಕೆ ಮಾತ್ರ ಒಂದಿಷ್ಟು ತೊಂದರೆ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕೆಂದರೆ ಒಂದು ಕಡೆ ನೀರನ್ನು ಕಳ್ಕೊಳ್ತಾ ಇದ್ದೀವಿ, ಎರಡನೇದಾಗಿ ವಿದ್ಯುತ್ತಿನ ಕೊರತೆ ನಮ್ಮಲ್ಲಿ ಸಾಕಷ್ಟು. ಇದು ಹೈಡ್ರೋ ಎಲೆಕ್ಟ್ರಿಸಿಟಿ ಆಗಿತ್ತಪ್ಪ ಅಂದ್ರೆ 524 ಮೀಟರ್ ಎತ್ತರ ಆಗಿದ್ದಪ್ಪ ಅಂತಂದ್ರೆ ಸಹಜವಾಗಿ ನಮಗೆ ಇನ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೂ ಹೆಲ್ಪ್ ಆಗ್ತಿತ್ತು ಅನ್ನುವಂಥದ್ದು ಒಂದು ಅಭಿಪ್ರಾಯ. ಆದರೆ ಇಲ್ಲಿವರೆಗೆ ಒಂದಿಷ್ಟು ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಿ ಕೆಲಸವನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ. ಇನ್ನು ಮುಂದೆ ಮಾಡ್ತದನೋ ಇಲ್ಲವೋ ಅನ್ನೋದು ಚಿಂತೆನೂ ಅದ. ಆದರೂ ನಾವು ಭರವಸೆ ನೀಡಬೇಕಾಗ್ಯದ ಮತ್ತು ಮೇಲೆ ಕೇಂದ್ರ ಸರ್ಕಾರನ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡಬೇಕಾಗ್ಯದ. ಯಾಕಂದ್ರೆ ಕೃಷ್ಣೆಯ ನೀರನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಳ್ಳುವಂಥ ಕೆಲಸ ನಮ್ಮದು ಇವತ್ತು ಅನಿವಾರ್ಯ ಅದ. ಯಾಕಂದರೆ ಉತ್ತರ ಕರ್ನಾಟಕ ಜನರಿಗೆ ಕೃಷ್ಣೆಯಿಂದ ಎಷ್ಟು ನೀರು ಸಿಗಬೇಕಾಗಿತ್ತು ಆ ಪ್ರಮಾಣದಲ್ಲಿ ಸಿಕ್ಕಿಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಅಂತ ವಿಷಯ ಆಗ್ಯದ. ಈ ಎಲ್ಲ ದಿಶೆಯಲ್ಲೇ ರಾಜ್ಯ ಸರ್ಕಾರದಿಂದ ಇನ್ನಷ್ಟು ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿ ಈ 524.25 ಮೀಟರ್ ಹೆಚ್ಚು ಮಾಡುವಂಥ ಕೆಲಸವನ್ನು ಮಾಡಿದರೆ ನಿಶ್ಚಿತವಾಗಿ ಕರ್ನಾಟಕಕ್ಕೂ ಸಹಾಯ ಆಗ್ತದೆ ಮತ್ತು ನಮಗೆ ವಿದ್ಯುತ್ ಉತ್ಪಾದನೆ ಆಗ್ತದೆ. ಎಕ್ಸಸ್ ನೀರಿಂದ ಹರಿದು ಹೋಗ್ತಿರ್ತದೆ, ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಕೃಷ್ಣೆ ಸಾಕಷ್ಟು ತನ್ನ ಒಡಲಲ್ಲಿ ನೀರನ್ನು ಇಟ್ಟುಕೊಂಡು ಮುಂದೆ ಸಾಗ್ತಾ ಬಂದಿದ್ದನ್ನು ನಾವು ಇತಿಹಾಸ ನಮ್ಮನ್ನು ಉಳಿದೀವಿ. ಈಗಾದರೂ ಇದನ್ನು ಆದಷ್ಟು ಅದು ಜಲ್ದಿ ಮಾಡಿಕೊಟ್ರೆ ಭಾಳ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ, ಇದು ಈಗಿನ ಸ್ಥಿತಿ. ನಾಳೆ ಏನಾಗ್ತದೆ ನೋಡೋಣ. ಆದರೂ ಸಿದ್ದರಾಮಯ್ಯನವರು ಹಿಂದಿನ ಮುಖ್ಯಮಂತ್ರಿಗಳಿಗಿಂತಲೂ ಅಥವಾ ಹಿಂದಿನ ಸರ್ಕಾರಗಳಿಗಿಂತಲೂ ಒಂದಿಷ್ಟು ಮುತುವರ್ಜಿ ಹೆಚ್ಚು ವಹಿಸ್ತಾ ಇದ್ದಾರೆ ಅನ್ನೋದು ಇನ್ನೂ ಸ್ವಲ್ಪ ಅನ್ನಿಸ್ತದೆ. ನೋಡೋಣ ಏನಾಗ್ತದೆ. ಒಟ್ಟಾರೆಯಾಗಿ ಇದು ಆಲಮಟ್ಟಿ ಎತ್ತರ ಆದಷ್ಟು ರಾಜ್ಯಕ್ಕೆ ನೀರು ಹೆಚ್ಚು ಸಿಗುವ ಸಾಧ್ಯತೆಗಳಿದ್ದಾವೆ. ನಮ್ಮ ನೀರು ಮತ್ತು ಹೆಚ್ಚಂದರೆ ಎಕ್ಸಸ್ ಅಲ್ಲ, ಇನ್ನೂ ಎಕ್ಸಸ್ ನೀರು ಮತ್ತೆ ಡಿವೈಡ್ ಮಾಡ್ಕೋಬೇಕಾಗ್ಯದ. ಹೆಚ್ಚಾದ ನೀರನ್ನು ಮತ್ತೆ ಪಾಲ ಮಾಡಬೇಕಾಗ್ಯದ. ಅದು ಯಾವಾಗ ಆಗ್ತದೋ ಗೊತ್ತಿಲ್ಲ, ಇದೇ ಮುಗಿತಾ ಇಲ್ಲ. ಇನ್ನು ಅದು ಯಾವಾಗ ಆಗ್ಬೋದು ಅಂತ ಚಿಂತೆನೂ ಎಲ್ಲರದಾಗಿದೆ ಅಂತ ಹೇಳ್ತಾ, ಕೃಷ್ಣಗೆ ಅದು ಕರ್ನಾಟಕಕ್ಕೆ ಮುಕ್ತಿ ಅವಶ್ಯಕತೆ ಅದ ಅನ್ನೋದು ಕೇಂದ್ರದ ಕೈಯಲ್ಲದ. ಮತ್ತು ಜೊತೆಗೆ ನೆರೆಹೊರೆಯ ರಾಜ್ಯ ವಸತಿ ಇದರ ಬಗ್ಗೆ ಇನ್ನಷ್ಟು ಮುತುವರ್ಜಿ ವಹಿಸಿ ಕೇವಲ ತಮ್ಮದನ್ನು ನೋಡಲಾರದ ಎಲ್ಲರೂ ಉಳಿಯುವಂಥ ಕೆಲಸ ಮಾಡಿದರೆ ಭಾಳ ಯೋಗ್ಯ ಅಂತೇಳಿ ಮಾತು ಮುಗಿಸ್ತಾ ಇದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗೊಂಡು ವಂದನೆಗಳು.